ಫ್ರೆಂಡ್ಸ್, ಖ್ಯಾತ ಕಳನಟ ಶ್ರೀನಿವಾಸ್ ತೂಗುದೀಪ್ ಕುಟುಂಬ ಈಗ ಹೇಗಿದೆ? ಇವರ ಕುಟುಂಬದಲ್ಲಿ ದರ್ಶನ್ ಬಿಟ್ಟು ಬೇರೆ ಯಾರೆಲ್ಲ ಇದ್ದಾರೆ? ಇವರ ಹೆಂಡತಿ, ಮಗಳು ಮತ್ತು ಸಣ್ಣ ಮಗ ದಿನಕರ್ ತೂಗುದೀಪ್ ಏನ್ ಮಾಡ್ತಿದ್ದಾರೆ? ಶ್ರೀನಿವಾಸ್ಗೆ ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ? ಅವರೆಲ್ಲ ಈಗ ಏನ್ ಮಾಡ್ತಿದ್ದಾರೆ? ಎಲ್ಲವನ್ನು ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಶ್ರೀನಿವಾಸ್ ತೂಗುದೀಪ ಸ್ಯಾಂಡಲ್ವುಡ್ ಅಗ್ರ ಕಳನಟರ ಪೈಕಿ ಶ್ರೀನಿವಾಸ್ ತೂಗುದೀಪ್ ಕೂಡ ಒಬ್ಬರು. ಇವರು ಕಳನಟರು ಮಾತ್ರವಲ್ಲ, ಪೋಷಕ ಪಾತ್ರವಾಗಲಿ, ಕಾಮಿಡಿ ಆಗಲಿ, ಎಂತಹದ್ದೇ ಪಾತ್ರವಾದ್ರೂ ಅದಕ್ಕೆ ಜೀವ ತುಂಬುತ್ತಿದ್ದ ನಟ. ಮೈಸೂರು ಶ್ರೀನಿವಾಸ್ ಇವರ ರಿಯಲ್ ಹೆಸರು. 1966ರಲ್ಲಿ ತೂಗುದೀಪ ಅನ್ನೋ ಸಿನಿಮಾ ಮೂಲಕ ಇವರು ಸಿನಿರಂಗಕ್ಕೆ ಬಂದ್ರು. ಅಲ್ಲಿಂದ ನಂತರ ರಾಜ್ಕುಮಾರ್ ನಟನೆಯ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಡಯಾಬಿಟಿಸ್ಗೆ ಒಳಗಾದ ಇವರಿಗೆ ಕಿಡ್ನಿ ಸಮಸ್ಯೆ ಶುರುವಾಯಿತು. ನಂತರ ಪತ್ನಿ ಮೀನಾ ಅವರೇ ತಮ್ಮದೇ ಒಂದು ಕಿಡ್ನಿಯನ್ನ ಇವರಿಗೆ ನೀಡಿದ್ರು. ಆದ್ರೂ 1995ರ ಅಕ್ಟೋಬರ್ 16ರಂದು ತಮ್ಮ 52ನೇ ವಯಸ್ಸಿನಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಪ್ರಾಣ ಬಿಟ್ರು. ಸಾವಿಗೂ ಮುನ್ನ ತುಂಬಾ ಹಿಂಸೆ, ನೋವು ಅನುಭವಿಸಿದ್ರು. ಮೀನಾ ತೂಗುದೀಪ್ ಪತ್ನಿ. ಮೀನಾ ಶ್ರೀನಿವಾಸ್ ತೂಗುದೀಪ್ ಅವರ ಪತ್ನಿ. ಇಬ್ಬರು 1973ರ ನವೆಂಬರ್ 15ರಂದು ಕೊಡಗಿನ ಪೊನ್ನಂಪೇಟೆಯಲ್ಲಿ ಮದುವೆ ಆದ್ರು. ದಂಪತಿಗೆ 3 ಮಕ್ಕಳಾದ್ರು. ಅವರೇ ದಿವ್ಯಾ, ದರ್ಶನ್ ಮತ್ತು ದಿನಕರ್. ಆದ್ರೆ ಬರುತ್ತಾ ಶ್ರೀನಿವಾಸ್ ತೂಗುದೀಪ್ ಆರೋಗ್ಯ ಹದಗೆಡ್ತಾ ಸಾಕ್ತು. ಮದುವೆಯಾದ 19 ವರ್ಷಗಳಲ್ಲಿ ಮೀನಾ ತಮ್ಮ ಪತಿಯನ್ನ ಕಳ್ಕೊಂಡ್ಬಿಟ್ರು. ಇದಾದ್ಮೇಲೆ ಮಕ್ಕಳ ಹೊಣೆ ಹೊತ್ತ ಮೀನಾ ಮೈಸೂರಿನಲ್ಲಿ ಒಂದು ಮೆಸ್ ತೆರೆದ್ರು. ಆ ಮೆಸ್ಸೆ ತೂಗುದೀಪ ಕುಟುಂಬಕ್ಕೆ ಆಧಾರವಾಯಿತು. ಎಲ್ಲ ಮಕ್ಕಳನ್ನ ಸಾಕಿ ಒಂದು ದಡ ಸೇರಿಸಿದ್ರು ಮೀನಾ ತೂಗುದೀಪ್. ಕಳೆದ ಜನವರಿಯಲ್ಲಿ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ದರ್ಶನ್ ತಾಯಿ ಗೆದ್ದು ಸದಸ್ಯರಾಗಿದ್ದಾರೆ. ಸದ್ಯ ಮೈಸೂರಿನ ತಮ್ಮದೇ ಮನೆಯಲ್ಲಿ ಸಣ್ಣ ಮಗ ದಿನಕರ್ ತೂಗುದೀಪ್ ಜೊತೆ ವಾಸವಿದ್ದಾರೆ. ದಿವ್ಯಾ ತೂಗುದೀಪ್ ಮಗಳು. ಶ್ರೀನಿವಾಸ್ ತೂಗುದೀಪ್ ಮತ್ತು ಮೀನಾ ದಂಪತಿಯ ಮೊದಲನೇ ಮಗಳು ದಿವ್ಯಾ. ಇವರನ್ನು ಶ್ರೀನಿವಾಸ್ ತೂಗುದೀಪ್ ತುಂಬಾ ಆಸೆ ಪಡ್ತಿದ್ರಂತೆ. ಆದ್ರೆ ತಂದೆ ಬೇಗ ವಿಧಿವಶರಾಗಿದ್ರಿಂದ ದಿವ್ಯಾ ತೂಗುದೀಪ್ ಮದ್ವೆಗೆ ಮೀನಾ ತುಂಬಾ ಕಷ್ಟಪಟ್ರು. ಮನೆಯ ಒಂದು ಭಾಗವನ್ನು ಲೀಸ್ಗೆ ಕೊಟ್ಟು ಆ ದುಡ್ಡಿನಲ್ಲಿ ಮದ್ವೆ ಮಾಡಿದ್ರು. ಅಳಿಯನಾಗಿ ಬಂದವರು ಕೂಡ ದಿವ್ಯಾ ತೂಗುದೀಪ್ ಕುಟುಂಬದ ಕಷ್ಟ ಅರಿತುಕೊಂಡಿದ್ರು. ಹೀಗಾಗಿ ಏನೂ ಡಿಮ್ಯಾಂಡ್ ಮಾಡದೆ ಸರಳವಾಗಿ ಮದ್ವೆ ಆದ್ರು. ದಿವ್ಯಾ ದಂಪತಿಗೆ ಚಂದನ್ ಅನ್ನೋ ಓರ್ವ ಮಗ ಇದ್ದಾರೆ. ಇವರು ಈಗಾಗಲೇ ಕಾಟೇರ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕಾಟೇರಾದಲ್ಲಿ ಯಂಗ್ ದರ್ಶನ್ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದು ಇವರೇ. ದರ್ಶನ್ ತೂಗುದೀಪ್ ಮಗ. ಶ್ರೀನಿವಾಸ್ ತೂಗುದೀಪ್ರ ದೊಡ್ಡ ಮಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ತಂದೆ ಚಿಕ್ಕ ವಯಸ್ಸಿನಲ್ಲೇ ವಿಧಿವಶರಾಗಿದ್ರಿಂದ ಸಾಕಷ್ಟು ಕಷ್ಟದಲ್ಲೇ ಬೆಳೆದು ಬಂದ್ರು. ಸಿನಿರಂಗದಲ್ಲಿ ತಂದೆ ದೊಡ್ಡ ಹೆಸರು ಮಾಡಿದ್ರೂ ದರ್ಶನ್ಗೆ ಅವಕಾಶ ಸಿಗ್ಲಿಲ್ಲ. ಅದೇ ಸ್ಯಾಂಡಲ್ವುಡ್ ನಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡ್ಬೇಕಾಯ್ತು. ಆದ್ರೆ ನಂತರ ಅದೃಷ್ಟ ಒಲಿತು. ಸಾಲು ಹಿಟ್ ಸಿನಿಮಾಗಳನ್ನು ಕೊಟ್ಟು ಚಾಲೆಂಜಿಂಗ್ ಸ್ಟಾರ್ ಆದ್ರು. ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೆಸಿಕೊಂಡ್ರು. ಒಂದು ಟೈಮಲ್ಲಿ ಅರ್ಧ ಲೀಟರ್ ಹಾಲು ತರೋಕು ಪರದಾಡಿದ್ದವರು ಕೋಟಿ ದುಡ್ಡನ್ನ ನೋಡಿದ್ರು. 2003ರಲ್ಲಿ ವಿಜಯಲಕ್ಷ್ಮಿ ಅನ್ನೋರನ್ನ ಮದ್ವೆ ಆದ ಇವರಿಗೆ ವಿನೀಶ್ ಅನ್ನೋ ಮಗ ಕೂಡ ಇದ್ದಾರೆ. ವಿನೀಶ್ ತಂದೆ ದರ್ಶನ್ ರ ಹಲವು ಸಿನಿಮಾಗಳಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನೂ ಓದು ಮುಗಿದಿಲ್ಲ. ಇಷ್ಟೆಲ್ಲ ಇದ್ರೂ ದರ್ಶನ್ ಒಂದು ಹಂತಕ್ಕೆ ಬೆಳೆದ ಬಳಿಕ ಒಂದರ ಮೇಲೊಂದು ಕಾಂಟ್ರವರ್ಸಿ ಮಾಡ್ಕೊಂಡ್ರು. ಈಗಂತೂ ಹತ್ಯೆ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ತಂದೆಯ ಬಳಿ ನಾನು ಸಿನಿಮಾ ಫೀಲ್ಡ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ಆಗ ಸಿನಿಮಾ ಕ್ಷೇತ್ರ ಬೇಡವೇ ಬೇಡ ಎಂದಿದ್ದ ಶ್ರೀನಿವಾಸ್, ನಾನು ಸಿನಿರಂಗದಲ್ಲಿ ಒಂದು ಹೆಸರು ಸಂಪಾದಿಸಿದ್ದೀನಿ, ಆ ತೂಗುದೀಪ ಅನ್ನೋ ಹೆಸರು ಉಳಿಸಿಕೊಂಡು ಹೋಗಿ ಸಾಕು ಅಂತ ಹೇಳಿದ್ರಂತೆ. ಆದ್ರೀಗ ಆ ಹೆಸರಿನ ಜೊತೆಗೆ ದರ್ಶನ್ ತಮ್ಮ ಹೆಸರಿಗೂ ತಾವೇ ಮಸಿ ಬಳಿದುಕೊಂಡಿದ್ದಾರೆ. ದಿನಕರ್ ತೂಗುದೀಪ ಸಣ್ಣ ಮಗ. ಶ್ರೀನಿವಾಸ್ ತೂಗುದೀಪ್ ಅವರ ಸಣ್ಣ ಮಗ ಈ ದಿನಕರ್ ತೂಗುದೀಪ. ಇವರು ದರ್ಶನ್ಗಿಂತ 2 ವರ್ಷ ಸಣ್ಣವರು. BSc ಓದಿದ್ದ ಇವರು ಪೊಲೀಸ್ ಇಲಾಖೆ ಸೇರೋಕೆ ಹೊರಟಿದ್ರು. ಆದ್ರೆ ದರ್ಶನ್ ಸಿನಿಮಾ ಕ್ಷೇತ್ರಕ್ಕೆ ಬರ್ತಿದ್ದಂತೆ ದಿನಕರ್ ಕೂಡ ಸಿನಿಮಾ ರಂಗಕ್ಕೆ ಕಾಲಿಟ್ರು. ಹಲವು ಸಿನಿಮಾಗಳಲ್ಲಿ ಸಹ ನಟನಾಗಿ ನಟಿಸಿದ್ರು. ನಿರ್ದೇಶಕರಾಗಿ, ನಿರ್ಮಾಪಕರಾಗಿಯೂ ಕೆಲಸ ಮಾಡಿದ್ದಾರೆ.
ಜೊತೆಗೆ ಅಣ್ಣ ದರ್ಶನ್ ಜೊತೆ ಸೇರ್ಕೊಂಡು ತೂಗುದೀಪ ಪ್ರೊಡಕ್ಷನ್ಸ್ ಮತ್ತು ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯನ್ನ ನಡೆಸ್ತಿದ್ದಾರೆ. ಇವರು 2008ರಲ್ಲಿ ಮಾನಸ ಅನ್ನೋರನ್ನ ಮದುವೆಯಾಗಿದ್ದಾರೆ. ದಂಪತಿಗೆ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಿದ್ದಾರೆ. ಇಬ್ಬರು ಓದಿನಲ್ಲಿ ಬ್ಯುಸಿ ಆಗಿದ್ದು ಸಿನಿಮಾ ಲೋಕದಿಂದ ದೂರ ಇದ್ದಾರೆ. ಫ್ರೆಂಡ್ಸ್, ಇದು ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಹೆಸರು ಮಾಡಿದ ಖಳನಟ ಪೋಷಕ ನಟ ಶ್ರೀನಿವಾಸ್ ತೂಗುದೀಪ್ ಅವರ ಕುಟುಂಬದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.